ಚಂದನ್ ಶೆಟ್ಟಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಈಗ ಚಂದನ್ ಶೆಟ್ಟಿ ಅವರ ಒಂದು ಹೊಸ ಸಿನಿಮಾ ಬರ್ತಿದೆ, ಅದುವೇ ಮುದ್ದು ರಾಕ್ಷಸಿ ಅಂತ. ಕ್ಯಾಂಡಿ ಕ್ರಶ್ ಅಂತ ಸಿನಿಮಾ ಇತ್ತಲ್ಲ, ಒಂದು ಸಿನಿಮಾದ ಟೈಟಲ್ ಅನ್ನೇ ಇದೀಗ ಬದಲಾವಣೆ ಮಾಡಿರೋದು ಮುದ್ದು ರಾಕ್ಷಸಿಯಾಗಿ. ಸೊ ಇದರಲ್ಲಿ ಚಂದನ್ ಶೆಟ್ಟಿ ಜೊತೆಗೆ ನಿವೇದಿತಾ ಅವರು ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ನಿವೇದಿತಾ ಅವ್ರಿಗೆ ಯಾರು ಅಂತ. ಸೊ ವಿಚ್ಛೇದನದ ಬಳಿಕ ಇದೀಗ ಈ ರೀತಿಯ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಮುಂಚಿತವಾಗಿ ಶೂಟಿಂಗ್ ನಲ್ಲಿಯೂ ಸಹ ಭಾಗಿಯಾಗ್ತಿದ್ರು, ಆದ್ರೆ ಇದೀಗ ವಿಚ್ಛೇದನ ಪಡೆದ ಬಳಿಕವೂ ಕೂಡ ಭಾಗಿಯಾಗ್ತಾರೆ, ಒಟ್ಟಿಗೆ ನಟಿಸ್ತಾರೆ. ಕೆಲವಷ್ಟು ಅದ್ಭುತವಾದಂತ ದೃಶ್ಯಾವಳಿಗಳನ್ನು ಕೂಡ ಶೂಟ್ ಮಾಡಿದ್ದಾರೆ. ಗಂಡ ಹೆಂಡತಿ ಅಲ್ಲ, ಈಗ ಕೇವಲ ಒಂದು ಫ್ರೆಂಡ್ಸ್ ಅಷ್ಟೇನೆ, ಒಂದು ಕಲಾವಿದರು ಅಷ್ಟೇನೆ. ಶೂಟಿಂಗ್ ಸೆಟ್ ನಲ್ಲಿ ಮಾತ್ರ ಒಂದಾಗಿ ಒಟ್ಟಿಗೆ ನಟಿಸಬೇಕಾಗುತ್ತೆ. ಇನ್ನುಳಿದಂತೆ ಅವ್ರು ಯಾರೋ ಚಂದನ್ ಶೆಟ್ಟಿ ಅವರ ಒಂದು ಮುದ್ದು ರಾಕ್ಷಸಿ ಒಂದು ಹೊಸ ಪೋಸ್ಟರ್ ಕೂಡ ರಿಲೀಸ್ ಆಗಿದ್ದು ತುಂಬಾನೇ ಚೆನ್ನಾಗಿದೆ ಪೋಸ್ಟರ್. ಚಂದನ್ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ. ಈ ಒಂದು ಗುಡ್ ನ್ಯೂಸ್ ಅನ್ನ ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೊತಾರೆ. ಕ್ಯಾಂಡಿ ಕ್ರಶ್ ಸಿನಿಮಾ ಟೈಟಲ್ ಇದೀಗ ಕಾರಣಾಂತರಗಳಿಂದ ಬದಲಾವಣೆಯಾಗಿದೆ. ಮುದ್ದು ರಾಕ್ಷಸಿ ಅಂತ ಒಂದು ಸಿನಿಮಾಗೆ ಟೈಟಲ್ ಅನ್ನ ಈಗ ಇಡಲಾಗಿದೆ. ಸ್ವಲ್ಪ ಚೇಂಜಸ್ ಆಗಿರೋದಕ್ಕೆ ಕ್ಷಮೆ ಇರಲಿ ಅಂತ ಕೂಡ ಚಂದನ್ ಶೆಟ್ಟಿ ಅವರು ಈಗ ಒಂದು ಹೊಸ ಒಂದು ಮೆಸೇಜ್ ಅನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಚಂದನ್ ಶೆಟ್ಟಿ ನಿಮ್ಗೂ ಕೂಡ ಇಷ್ಟನಾ? ಚಂದನ್ ಶೆಟ್ಟಿ ಅವರ ಒಂದು ಮುಂದಿನ ಸಿನಿಮಾಗಳು ಇನ್ನ ಸಹ ಬರ್ತಾ ಇದೆ, ಸೂತ್ರಧಾರಿ ಅಂತ. ಅದು ಕೂಡ ಚೆನ್ನಾಗಿರುವಂತ ಸಿನಿಮಾ, ಶೂಟಿಂಗ್ ಎಲ್ಲವೂ ಕೂಡ ಮುಗಿದಿದೆ. ಆದಷ್ಟು ಬೇಗ ಒಂದು ಸಿನಿಮಾವು ಕೂಡ ತಯಾರಿ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಆಫರ್ಸ್ ಗಳು ಕೂಡ ಬರ್ತಿದೆ. ಪೊಲೀಸ್ ಪಾತ್ರದಲ್ಲಿಯೂ ಕೂಡ ಚಂದನ್ ಶೆಟ್ಟಿ ಅವರು ನಡೆಸ್ತಾ ಇದ್ದಾರೆ. ಲೆಕ್ಕಕ್ಕೆ ನೀವು ಎಷ್ಟರ ಮಟ್ಟಿಗೆ ಚಂದನ್ ಅವರು ಅಪ್ಡೇಟ್ ಆಗಿದ್ದಾರೆ, ನಟನೆ ಮತ್ತೆ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಕಂಪ್ಲೀಟ್ ಆಗಿ ವರ್ಕೌಟ್ ಆಗಿರ್ಬೋದು, ಸೊ ರೀತಿ ಕಂಪ್ಲೀಟ್ ಆಗಿ ನಟನೆಗೋಸ್ಕರನೇ ಇದೀಗ ಕಂಪ್ಲೀಟ್ ಫುಲ್ ಟೈಮ್ ನೋಡ್ತಾ ಇದ್ದಾರೆ. ಮತ್ತೆ ಮ್ಯೂಸಿಕ್ ಮಾಡ್ಬೇಕೆಂಬುದು ಅಭಿಮಾನಿಗಳ ಆಸೆ. ಯಾವಾಗ ಒಂದು ಮ್ಯೂಸಿಕ್ ವಿಚಾರದಲ್ಲಿ ಗುಡ್ ನ್ಯೂಸ್ ಕೊಡ್ತಾರೋ ಕಾದು ನೋಡ್ಬೇಕು. ನಿವೇದಿತಾ ಅವರು ಕೂಡ ಖುಷಿ ಆಗಿದೆ.